ನಮಸ್ತೆ ವಿವರ್ಸ್, ವೆಲ್ಕಮ್ ಟು ಎಸ್ ವಿ ವ್ಲಾಗ್. ನಾನು ವಿನುತಾ. ಇವತ್ತಿನ ರೆಸಿಪಿ ಬಂದು ರಾಗಿ ಇಡ್ಲಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳಿಗೆ, ದೊಡ್ಡವ್ರಿಗೆ ಮತ್ತು ಡಯಟಿಷನ್ಗೆ ತುಂಬ ಒಳ್ಳೆಯದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ರಾಗಿ ಇಡ್ಲಿ ಮೊದಲಿಗೆ 1 ಗ್ಲಾಸ್ ರಾಗಿ ಮತ್ತು 1 ಗ್ಲಾಸ್ ಅಕ್ಕಿ ಎರಡನ್ನೂ ಚೆನ್ನಾಗಿ ತೊಳ್ಕೊಳ್ಳಿ. ಹಾಗೆ 3/4 ಗ್ಲಾಸ್ ಉದ್ದಿನಬೇಳೆ ತೊಗೋಬೇಕು. ಅದನ್ನು ಕೂಡ ಚೆನ್ನಾಗಿ ತೊಳಿಬೇಕು. 1 ಹಿಡಿ ಆಗುವಷ್ಟು ಅವಲಕ್ಕಿ ಎಲ್ಲನೂ ಚೆನ್ನಾಗಿ ತೊಳೆದು ಒಂದಿನ ಮುಂಚೆನೇ ನೆನೆಸಿಡಬೇಕು. ಈಗ ನೈಟ್ ಅದನ್ನು ರುಬ್ಕೋತಿದ್ದೀವಿ. ಉದ್ದಿನಬೇಳೆ ಚೆನ್ನಾಗಿ ಸಾಫ್ಟಾಗಿ ರುಬ್ಕೊಂಡು ಅದಕ್ಕೆ ಅಕ್ಕಿ ಮತ್ತು ರಾಗಿನ ನೆನೆಸಿಟ್ಟಿದ್ವಲ್ಲ ಅದನ್ನು ಕೂಡ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಚೆನ್ನಾಗಿ ಸಾಫ್ಟಾಗಿ ಇಡ್ಲಿ ಬರುತ್ತೆ. ನೋಡಿ, ತೋರಿಸ್ತಿರೋಗೆ ಸಾಫ್ಟಾಗಿ ರುಬ್ಕೊಳ್ಳಿ. ಹಾಗೆ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹುಳಿ ಬರುತ್ತೆ. ಇಡ್ಲಿ ಬೆಳಗ್ಗೆಗೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, ಇಲ್ಲಿ ಚೆನ್ನಾಗಿ ಉಬ್ಬಿದೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಸೋಡಾವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ರಾತ್ರಿ ನಾವು ಚೆನ್ನಾಗಿ ಉದ್ದಿನಬೇಳೆ ರಾಗಿ ಹಸಿಟ್ಟನ್ನು ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡಿರೋದ್ರಿಂದ ಚೆನ್ನಾಗಿ ಉಬ್ಬಿರುತ್ತೆ. ಈಗ ಇದಕ್ಕೆ ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆಯನ್ನು ಸವರಿ ಇಡ್ಲಿ ಬ್ಯಾಟರ್ನ ಹಾಕ್ಕೊಳ್ಳಿ. ಕುಕ್ಕರ್ಗೆ ನೀರನ್ನು ಹಾಕಿ ಚೆನ್ನಾಗಿ ಕುದಿಯೋವಾಗ ಪ್ಲೇಟ್ಸ್ನ ಇಡಬೇಕು. ಎಲ್ಲದಕ್ಕೂ ಇಡ್ಲಿ ಬ್ಯಾಟರ್ನ ಹಾಕ್ಕೊಂಡು ಇಡ್ಲಿ ಬ್ಯಾಟರ್ನ ಹಾಕಿ ಪ್ಲೇಟನ್ನು ಇಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಮಿಸ್ ಮಾಡದೆ ವೀಡಿಯೋಸ್ನ ನೋಡ್ಬೋದು. ನಾವು ರವೆ ಇಡ್ಲಿ ಕೂಡ ಹಾಕಿದ್ದೀನಿ, ಅದನ್ನು ಕೂಡ ನೋಡಿ. ಅದು ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂತೆ. ನೀವು ಮನೇಲಿ ಟ್ರೈ ಮಾಡಿ. ವೆರೈಟೀಸ್ ಆಫ್ ಇಡ್ಲಿ, ರವೆ ಇಡ್ಲಿ, ರಾಗಿ ಇಡ್ಲಿ. ಹದಿನೈದು ನಿಮಿಷ 20 ನಿಮಿಷ ಬೇಯಿಸಿದ್ರೆ ಇಡ್ಲಿ ರೆಡಿ. ಸಾಫ್ಟಾಗಿ ಕೂಡ ಬರುತ್ತೆ. ಮಕ್ಕಳಿಗೆಲ್ಲ ಮುದ್ದೆ ತಿನ್ನೋಗೆ ಹಾಗೆ ಹೀಗೆ ಅಂತ ಇದು ಮಾಡ್ತಾರೆ. ಈ ಥರ ಮಾಡಿಕೊಟ್ರೆ ಅವರು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ನೋಡಿ, ಇಡ್ಲಿ ಚೆನ್ನಾಗಿ ಬೆಂದಿದೆ. ನೋಡಿ, ನೀವಾಗ ನೋಡ್ತಾ ಇರ್ಬೋದು, ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಇದಕ್ಕೆ ಪುದೀನ ಚಟ್ನಿ, ಟೊಮೆಟೊ ಚಟ್ನಿ, ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಚಟ್ನಿಯಲ್ಲಂತೂ ತುಂಬ ಇಷ್ಟ ನನಗೆ. ನಾವು ಟೊಮೆಟೊ ಚಟ್ನಿ ವಿಡಿಯೋನ ಹಾಕಿದ್ದೀವಿ, ನೀವು ಹೋಗಿ ನೋಡಿ. ತುಂಬ ಚೆನ್ನಾಗಿರುತ್ತೆ.
ನೀವು ಮನೆಯಲ್ಲಿ ಟ್ರೈ ಮಾಡಿ ರಾಗಿ ಇಡ್ಲಿನ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.